ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ರಾಯರ ಮಠದಲ್ಲಿ ಭಾರತ ದೇಶ ಮತ್ತು ಧರ್ಮ ರಕ್ಷಣೆಗಾಗಿ ಸಹಸ್ರಾರು ಭಕ್ತರಿಂದ ದೀಪಾರಾಧನೆ. ಜಯನಗರದ 5ನೇ ಬಡಾವಣೆಯ ಶ್ರೀ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಪರಮ ಪೂಜ್ಯ ಶ್ರೀ 1008 ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳರವರ ಆದೇಶದಂತೆ ಶ್ರೀಮಠದ ಹಿರಿಯ ವ್ಯವಸ್ಥಾಪಕರಾದ ಶ್ರೀ R.K. ವಾದೀಂದ್ರಾಚಾರ್ಯರ ನೇತೃತ್ವದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಭಕ್ತರಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಹಾಗೂ ರಾಘವೇಂದ್ರ ಪಾಹಿಮಾಂ ರಾಘವೇಂದ್ರ ರಕ್ಷಮಾಂ ಎಂಬ ಶ್ಲೋಕಗಳ ಮೂಲಕ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಈ ಕಾರ್ಯಕ್ರಮದ ಬಗ್ಗೆ ಶ್ರೀ ನಂದಕಿಶೋರ್ ಆಚಾರ್ಯರವರು ತಿಳಿಸಿಕೊಟ್ರು. ಗುರುವಾರದ ಪ್ರಯುಕ್ತ ವಿಶೇಷ ಜಪ, ಪಾರಾಯಣ, ಪ್ರಾರ್ಥನೆಯೊಂದಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ದೀಪಾರಾಧನೆ ನೆರವೇರಿತು. ಇದರ ಮೂಲಕ ಕೆಲವು ದಿನಗಳ ಹಿಂದೆ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿಗೊಳಗಾಗಿ ದೇಶಕ್ಕಾಗಿ ಪ್ರಾಣ ಕೊಟ್ಟವರ ಆತ್ಮಕ್ಕೆ ಸದ್ಗತಿ ಸಿಗಲಿ ಹಾಗೂ ನಮ್ಮ ದೇಶದ ಗಡಿಯನ್ನ ರಕ್ಷಿಸುತ್ತಿರುವ ಸೇನೆಗೆ ಇನ್ನಷ್ಟು ಶಕ್ತಿ ಬರಲಿ ಅಂತ ಶ್ರೀಮಠದ ಸಿಬ್ಬಂದಿಗಳು ಸಹಸ್ರಾರು ಭಕ್ತರು ದೀಪಗಳನ್ನ ಪ್ರಜ್ವಲಿಸಿ ಆರತಿಯನ್ನ ಬೆಳಗುವ ಮೂಲಕ ಭಾರತ ದೇಶವನ್ನ ಸುಭದ್ರವಾಗಿ ನಡೆಸುತ್ತಿರುವ ಪ್ರಧಾನಿ ಮೋದಿ ಅವರಿಗೂ ಭಾರತೀಯ ಸೇನೆಗೂ ಇನ್ನಷ್ಟು ಬಲ ಹಾಗೂ ಶಕ್ತಿ ಬರಲಿ ಎಂದು ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರಲ್ಲಿ ಪ್ರಾರ್ಥಿಸಲಾಯಿತು. ಈ ಪೂಜೆಯಲ್ಲಿ R.K. ವಾದೀಂದ್ರಾಚಾರ್ಯರು ಹಾಗೂ ಶ್ರೀ ನಂದಕಿಶೋರ್ ಆಚಾರ್ಯರೊಂದಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ ನಮೋ ಹನುಮಾನ್ ನಾಮಾಭಿಹಿತೋ ವಿಮಯರ್ಗ ಪೂರ್ಣಕೈಶ್ವರ್ಯಸ್ತೋ ಭಗವತಾಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಅಪೋಜ್ಯೋ ದಿನಸಂಸ್ಕೃತಂ ನಮೋ ಸರ್ವಸ್ವರೋಂ ನಮಃ ವಿಶ್ವೇಶ್ವರೇ ಮೂರ್ತೆ ಅತಿಪ್ರವಣ ರಾಘವೇಂದ್ರ 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 ಗುರು ರಾಘವೇಂದ್ರ ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ರಾಘವೇಂದ್ರಾಯ ನಮಃ. शीतांग मधुपायितमानसाय ರಾಘವೇಂದ್ರ ರಾಘವೇಂದ್ರ ಪಾಹಿಮಾಂ ಮಾಡಿಕೊಂಡು ಪುರುಷನಲ್ಲ ಓಂ ಶ್ರೀ ರಾಘವೇಂದ್ರ ಅನ್ನುವಂಥ ಸಂಜೋಗಗಳಿರಬೇಕು. ಶ್ರೀ ರಾಘವೇಂದ್ರಾಯ ನಮಃ. ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ ನಮೋ ಹನುಮಾನ್ ನಾಮಾಭಿಹಿತೋ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.